ಹಿರಿಯ ನಾಗರಿಕರಲ್ಲಿ ಕಂಡುಬರುವ ಕಣ್ಣಿನ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನೇತ್ರತಜ್ಞರಾದ ಡಾಕ್ಟರ್ ರವಿಶಂಕರ್ ಕೆವಿ ಅವರೊಂದಿಗೆ ಮಾತುಕತೆ ಕೇಳೋಣ. ಕೇಳುಗರೆ, ಹಿರಿಯ ನಾಗರಿಕರಲ್ಲಿ ಹಲವಾರು ತೊಂದರೆಗಳು ಕಾಣಿಸ್ಕೊಳ್ತವೆ. ಕಣ್ಣಿನ ತೊಂದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ತೊಂದರೆ. ಯಾಕಂದರೆ ಒಮ್ಮೆ ಕಣ್ಣಿನ ದೃಷ್ಟಿ ಏನಾರು ಹೋಯ್ತು ಅಂದರೆ ಅವರ ಜೀವನವೇ ದುರ್ಭರ ಆಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕಣ್ಣನ್ನು ಹೇಗೆ ಸಂರಕ್ಷಿಸಿಕೊಳ್ಬೇಕು, ಹಿರಿಯ ನಾಗರಿಕರು ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಎಷ್ಟು ಎಚ್ಚರ ವಹಿಸಿದ್ರೆ ಆರೋಗ್ಯಕರ ಜೀವನ ನಡೆಸಲಿಕ್ಕೆ ಸಾಧ್ಯ, ಈ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ನೇತ್ರ ತಜ್ಞರಾಗಿರುವ ಡಾಕ್ಟರ್ ಕೆವಿ ರವಿಶಂಕರ್ ಅವರಿದ್ದಾರೆ. ಇವರು ಮೈಸೂರಿನ ಉಷಾ ಕಿರಣ್ ಕಣ್ಣಿನ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದರ ಸಂಸ್ಥಾಪಕರು ಕೂಡ ಹೌದು. ಡಾಕ್ಟರ್ ರವಿಶಂಕರ್ ಕೆವಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಡಾಕ್ಟ್ರೆ, ಹಿರಿಯ ನಾಗರಿಕರು ಸಾಮಾನ್ಯ ಚಾಳಿಸ್ ಹಾಕೊಂಡೇ ಇರ್ತಾರೆ ಅನ್ನೋದು ಒಂದು ನಂಬಿಕೆ, ಅಥವಾ ಈಗಾಗಲೇ ವಯಸ್ಸಾಗಿರೋದ್ರಿಂದ ಒಂದು ಕನ್ನಡಕ ಜೊತೆಗೆ ಇರುತ್ತೆ ಅನ್ನೋದು ಸಹಜವಾಗಿ ನಾವು ನೋಡ್ತಕ್ಕಂಥದ್ದು. ಏನಿಲ್ಲ ಅಂದ್ರೆ ಒಂದು ರೀಡಿಂಗ್ ಗ್ಲಾಸ್ ಅಂತೂ ಇರುತ್ತೆ ಅಂತ. ಏನು ಇವರಿಗೆ ತೊಂದರೆಗಳಾಗುತ್ತೆ ಅಂತ ಒಂದು ಸ್ವಲ್ಪ ಹೇಳಿದ್ರೆ ಎಚ್ಚರ ಆಗತ್ತ. ಈ ಒಂದು ಏಜ್ ಗ್ರೂಪ್ ಅಲ್ಲಿ ಮೇ ಬಿ 60 and above ಅಂತ ಇಟ್ಕೊಳ್ಳಿ. ಮೋಸ್ಟ್ ಕಾಮನ್ ಕ್ಯಾಟ್ರಾಕ್ಟು ಮತ್ತೆ ಈ ತರಹ ಕಾಮನ್ ಆಗಿರ್ತಕ್ಕಂಥ ಇದನ್ನ ಬಹಳ ಸತಿ ನಾವು ಡಿಸ್ಕಸ್ ಮಾಡಿರೋದ್ರಿಂದ ಸ್ವಲ್ಪ ಕಮ್ಮಿ ಕಾಮನ್ ಪ್ಲಸ್ ಕಮ್ಮಿ ಅವೇರ್ನೆಸ್ ಇರ್ತಕ್ಕಂಥ ಈ ಕಣ್ಣಿನ ಹಿಂಭಾಗ ರೆಟಿನಾದಲ್ಲಿ ಬರತಕ್ಕಂಥ ವಯೋಧರ್ಮದ ಕೆಲವು ರೋಗಗಳು. ಇದಕ್ಕೆ ಪ್ರಮುಖವಾಗಿ ರೆಟಿನಾದ ಮಧ್ಯಭಾಗದಲ್ಲಿ ಮ್ಯಾಕ್ಯುಲಾ ಅಂತ ಇರುತ್ತೆ. ಮ್ಯಾಕ್ಯುಲಾದ ಮಧ್ಯಭಾಗದಲ್ಲಿ ಸೆಂಟ್ರಲ್ 350 ಮೈಕ್ರಾನ್ ಅಂದ್ರೆ 1 ಮಿಲಿಮೀಟರ್ನ 1/3 ಭಾಗ ಅಷ್ಟು ಜಾಗದಲ್ಲಿ ದೇವರು 99% ದೃಷ್ಟಿಯನ್ನ ಅಡಕವಾಗಿಟ್ಟಿರ್ತಾನೆ. ಆ ಒಂದು ಅಂಗಕ್ಕೆ ಬರ್ತಕ್ಕಂಥ ಪ್ರಮುಖವಾದ ವ್ಯಾಧಿ, ಇದಕ್ಕೆ ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜೆನರೇಷನ್, ARMD ಅಂತ ಹೇಳ್ತೀವಿ. ಈ ಒಂದು ವ್ಯಾಧಿ ಒಂದು ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಿದೆ. ಹಿಂದೆ ಇದನ್ನೆಲ್ಲ ಬರೀ ಒಂದು ವೆಸ್ಟರ್ನ್ ಡಿಸೀಸ್ ಅಂತ ಹೇಳ್ಬಿಡೋರು. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಈಸ್ಟ್ ಆರ್ ವೆಸ್ಟ್. 35ರಿಂದ 40 ವರ್ಷದ ಹಿಂದೆ ಇಂಡಿಯಾನಲ್ಲಿ 55-65 ವರ್ಷಗಳಲ್ಲಿ ಬಹಳ ಜನ ಹೋಗ್ಬಿಡೋರು. ಮೆಜಾರಿಟಿ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ. ಈಗ ಲೈಫ್ ಎಕ್ಸ್ಪೆಕ್ಟೆನ್ಸಿನೇ 75ಕ್ಕೆ ಬಂದು ನಮ್ಮ ಕಣ್ಣು ಮುಂದೆನೆ 85-90 ಸರ್ವೇ ಸಾಧಾರಣವಾಗಿ ಬಹಳ ಜನ ಬದುಕ್ತಾ ಇದ್ದಾರೆ. ಸೊ ವಯೋಧರ್ಮಕ್ಕೆ ಸಂಬಂಧವಾದ ಈ ರೆಟಿನಾದ ವ್ಯಾಧಿ, ಇದಕ್ಕೆ ಏಜ್ ರಿಲೇಟೆಡ್ ಮ್ಯಾಕ್ಯುಲಾರ್ ಡಿಜೆನರೇಷನ್ ಅಂತ ಸರ್. ಇದು ಸಿವಿಯರ್ ಆಗಿ ಕೆಲವು ಸತಿ ದೃಷ್ಟಿಯನ್ನ ತಿನ್ನಬಹುದು. ಇದು ಪ್ರಮುಖವಾದ ವ್ಯಾಧಿ. ಡಾಕ್ಟರ್, ಈಗ ಈ ಮ್ಯಾಕ್ಯುಲರ್ ಡಿಸಾರ್ಡರ್ ಬಗ್ಗೆ ಹೇಳ್ತಾ ಇದ್ವಿ. ಇದು ಕಂಡು ಹಿಡಿಯೋದು ಹೇಗೆ ಮತ್ತೆ ಯಾವಾಗ ಗೊತ್ತಾಗುತ್ತಾ ಆ ಪೇಷಂಟಿಗೆ? ಓಕೆ, ಒಂದು ಇದೇನು ಅಂದರೆ ಇದು ರೊಟೀನ್ ಎಕ್ಸಾಮಿನೇಷನ್ ಅಲ್ಲಿ ಗೊತ್ತಾಗ್ಬೋದು ಅವ್ರ ಪರೀಕ್ಷೆಗೆ ಬಂದಾಗ. ಒಂದು ಅವಾಗ ದೃಷ್ಟಿ ಕಮ್ಮಿ ಆಗಿರ್ಬೋದು, ಕಮ್ಮಿ ಆಗಿಲ್ಲದೆ ಇರಬಹುದು. ಇನ್ನೊಂದು ಪೇಷಂಟ್ಸ್ಗಳಿಗೆ ಈ ರೋಗದಲ್ಲಿ ನಿಧಾನವಾಗಿ ದೃಷ್ಟಿ ಕಮ್ಮಿ ಆಗ್ಬೋದು, ಅದು ಪೊರೆ ಅಂತ ತಿಳ್ಕೊಂಡಿರ್ತಾರೆ ಮೆಜಾರಿಟಿ ಆಫ್ ದ ಟೈಮ್. ಆಮೇಲೆ ಸಡನ್ ಆಗಿ ದೃಷ್ಟಿ ಕಮ್ಮಿ ಆಗ್ಬೋದು. ಸಡನ್ ಆಗಿ ದೃಷ್ಟಿ ಕಮ್ಮಿ ಆದಾಗ ಮೋಸ್ಟ್ ಆಫ್ ದ ಪೇಷಂಟ್ಸ್ ಬರ್ತಾರೆ ಒಂದ್ ಕಣ್ಣಲ್ಲಿ ಸಡನ್ ಆಗಿ ದೃಷ್ಟಿ ಕಮ್ಮಿ ಆಗಿದೆ ಅಂತ. ಏನಾಗಿರುತ್ತೆ ಅಂದ್ರೆ ಈ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಏನು ಅಂದ್ರೆ, ಈ ರೆಟಿನಾ ಅಂತಕ್ಕಂಥ ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಇರ್ತಕ್ಕಂಥ ಒಂದು ಪರದೆ ಇದು, ಮತ್ತು ಕಣ್ಣಿನ 3 ಪದರಗಳಲ್ಲಿ ಒಳಪದರ, ಇಲ್ಲಿ 10 ಪದರಗಳಿರುತ್ತೆ. ರೆಟಿನಾ ಅಂತಕ್ಕಂಥದ್ದೇನೆ ಸೆಂಟರ್ ಪಾಯಿಂಟ್ ಅಲ್ಲಿ ಬರೀ 250 ಮೈಕ್ರಾನ್ ಅಂದ್ರೆ 1 ಮಿಲಿಮೀಟರ್ನ 4/4 ಭಾಗ, ಮತ್ತೆ ಪೆರಿಫೆರಿ ಆಫ್ ದ ರೆಟಿನಾನಲ್ಲಿ 1 ಮಿಲಿಮೀಟರ್ ಥಿಕ್ನೆಸ್, ಮೋಸ್ಟ್ ಪೆರಿಫೆರಿನಲ್ಲಿ 1 ಮಿಲಿಮೀಟರ್ ಥಿಕ್ನೆಸ್ ಇರತಕ್ಕಂತ ಒಂದು ಪದರ ಇದು. ಈ ಪದರದಲ್ಲಿ 10 ಲೇಯರ್ಗಳಿರುತ್ತೆ. ಮತ್ತೆ ಸೆಕೆಂಡ್ ಲೇಯರ್ಗೆ ಖೊರಾಯ್ಡ್ ಅಂತ ಹೇಳ್ತೀವಿ. ಈ 10 ಪದರಗಳು ಮತ್ತೆ ಆ ಸೆಕೆಂಡ್ ಲೇಯರ್ ಖೊರಾಯ್ಡ್ಗೂ ಮಧ್ಯದಲ್ಲಿ ರೆಟಿನಲ್ ಪಿಗ್ಮೆಂಟ್ ಎಪಿಥೀಲಿಯಂ ಅಂತಕ್ಕಂಥ ಒಂದು ಪದರ ಇರುತ್ತೆ. ಇದು ಆ ರೆಟಿನಾ ಮತ್ತು ಆ ಖೊರಾಯ್ಡ್ ಏರಿಯಾಗಳಲ್ಲಿ ಒಂದು ಕ್ಲೀನ್ ಮಾಡತಕ್ಕಂತ ಒಂದು ಫಂಕ್ಷನ್ ಇರ್ತಕ್ಕಂಥ ಪದರ. ಇದು ಸ್ಕ್ಯಾವೆಂಜಿಂಗ್ ಆಕ್ಟಿವಿಟಿ. ಅದು ಅಲ್ಲದೆ ಲಾಸ್ಟ್ ಬಟ್ ಒನ್ ಪದರ ಒಂದಿದೆ, ಅದಕ್ಕೆ ಫೋಟೋ ರಿಸೆಪ್ಟರ್ಸ್ ಅಂತ ಹೆಸರು. ಅಂದ್ರೆ ನಮ್ಮ ದೃಷ್ಟಿಗೆ ಕಾರಣವಾದ ಜೀವಕಣಗಳು, ಒಂದು ಬೆಳಕಿನ ಸಮಯದಲ್ಲಿ ಜಾಸ್ತಿ ಕೆಲಸ ಮಾಡ್ತಕ್ಕಂಥ ಕೋನ್ಸ್ ಅಂತ ಇರುತ್ತೆ. ಅದು ಸೆಂಟ್ರಲ್ ಪಾರ್ಟ್ ಆಫ್ ದ ರೆಟಿನಾನಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಪೆರಿಫೆರಲ್ ಪಾರ್ಟ್ ನಲ್ಲಿ ತುಂಬಾ ಜಾಸ್ತಿ ಇರತಕ್ಕಂಥದ್ದು ನಮ್ಮ ಈವ್ನಿಂಗ್ ವಿಷನ್ ಗೆ ರೆಸ್ಪಾನ್ಸಿಬಲ್ ರಾಡ್ಸ್ ಅಂತ ಇರುತ್ತೆ. ಇದು 1 ಸ್ಕ್ವೇರ್ ಮಿಲಿಮೀಟರ್ ನಲ್ಲಿ ಮಿಲಿಯನ್ಸ್ ಆಫ್ ದಮ್ ಇರುತ್ತೆ. ಅಷ್ಟು ಸ್ಮಾಲ್ ಇದು. ಹೌದು, ಇದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ಅಚ್ಚುಕಟ್ಟಾಗಿ ಕಾಣಿಸ್ತಕ್ಕಂಥ ಅಂಗ, ಅಂದ್ರೆ ಅಷ್ಟು ಸ್ಮಾಲ್ ಇದು. ಈ ರಾಡ್ಸ್ ಅಂಡ್ ಕೋನ್ಸ್ ಸುಮಾರು ಸೆಲ್ಸ್ ಡೈ ಆಗ್ತಾ ಇರುತ್ತೆ. ಅದನ್ನೆಲ್ಲ ಜಾಗನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಆ ಕ್ಲೀನ್ ಮಾಡೋದು ಫಂಕ್ಷನ್ ಇರೋದು ರೆಟಿನಲ್ ಪಿಗ್ಮೆಂಟ್ ಎಪಿಥೀಲಿಯಂ. ಆ ಸ್ಕ್ಯಾವೆಂಜಿಂಗ್ ಆಕ್ಟಿವಿಟಿ ಅದರ ಎಫೆಕ್ಟ್ ಆದಾಗ ಬೈ ಏಜಿಂಗ್ ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಕೆಲವ್ರಿಗೆ ಆಗುತ್ತೆ. ಆದಾಗ ಆ ಒಂದು ರೆಟಿನಲ್ ಪಿಗ್ಮೆಂಟ್ ಎಪಿಥೀಲಿಯಂ ಅಂತಕ್ಕಂಥ ಆ ಪದರ ಕೆಲವು ಸ್ಟ್ರಕ್ಚರಲ್ ಡಿರೇಂಜ್ಮೆಂಟ್ಸ್ ನ ಅದು ಒಳಗೊಳ್ಳುತ್ತೆ. ಅದಾದಾಗ ನೆಕ್ಸ್ಟ್ ಫಂಕ್ಷನಲ್ ಡಿರೇಂಜ್ಮೆಂಟ್ ಉಂಟಾಗುತ್ತೆ. ಫಸ್ಟ್ ದೇಹದ ಅಂಗ ಕೆಲಸ ಮಾಡದಿದ್ದಾಗ ಆಮೇಲೆ ಆ ಅಂಗದಿಂದ ಆಗ್ಬೇಕಾದ ಕೆಲಸ
ಸರಿಯಾಗಿ ನಡೆಯಲ್ಲ. ಸೊ ಇಲ್ಲಿ ಏನಾಗುತ್ತೆ, ಆ ರೆಟಿನಲ್ ಪಿಗ್ಮೆಂಟ್ ಎಪಿಥೀಲಿಯಲ್ ಪದರ ಅಂತಕ್ಕಂಥದ್ದು ಒಂದು ಅಂಕುಡೊಂಕಾಗುತ್ತೆ ಫಸ್ಟ್, ಆಮೇಲೆ ಒಂಥರ ಡಿಸ್ರಪ್ಟ್ ಆಗುತ್ತೆ, ಆಮೇಲೆ ಡೂಪ್ಲಿಕೇಟ್ ಆಗುತ್ತೆ. ಹೀಗೆಲ್ಲ ಆದಾಗ ಏನಾಗುತ್ತೆ, ರೆಟಿನಾಗೂ ಮತ್ತೆ ಖೋರಾಯ್ಡ್ ಅಂತ ಅದರ ಹಿಂಭಾಗ ಇರತಕ್ಕಂಥ ಹೈಲಿ ವ್ಯಾಸ್ಕ್ಯುಲರ್ ಸ್ಟ್ರಕ್ಚರ್ ಇರುತ್ತೆ, ಅತಿ ಜಾಸ್ತಿ ರಕ್ತ ನಾಳಗಳನ್ನು ಉಳ್ಳಂತ ಅಂಗ ಅದು. ಅಲ್ಲಿಂದ ಕೆಲವು ಅಬ್ನಾರ್ಮಲ್ ಬ್ಲಡ್ ವೆಸಲ್ಸ್ ಬರುತ್ತೆ. ಆ ಅಬ್ನಾರ್ಮಲ್ ಬ್ಲಡ್ ವೆಸಲ್ಸ್ಗೆ ಖೋರಾಯ್ಡಲ್ ನ್ಯೂವ್ಯಾಸ್ಕ್ಯುಲರ್ ಮೆಂಬ್ರೇನ್ ಅಥವಾ ವೆಟ್ ARMD ಅಂತ ಹೇಳ್ತೀವಿ, ವೆಟ್ ಟೈಪ್ ಆಫ್ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್. ಈ ದುರ್ಮಾಂಸಗಳು ಉತ್ಪನ್ನ ಆಗುತ್ತೆ. ದುರ್ಮಾಂಸಗಳಿಂದ ನೆಕ್ಸ್ಟ್ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಮತ್ತು ನಾರ್ಮಲ್ ಬಾಡಿ ಫ್ಲೂಯಿಡ್ ಲೀಕ್ ಆಗಕ್ಕೆ ಶುರು ಆಗುತ್ತೆ. ರೆಟಿನಾದ ಮಧ್ಯಭಾಗ ಹೇಳಿದೆ ಬರೀ 350 ಮೈಕ್ರಾನ್ ವಿಡ್ತಿರೋದು, ಅದರ ಥಿಕ್ನೆಸ್ ಬರೀ 250 ಮೈಕ್ರಾನ್ ಇರುತ್ತೆ. ಅದರ ಕೆಳಗಡೆ ರಕ್ತಸ್ರಾವ ಆಗೋದು, ಫ್ಲೂಯಿಡ್ ಕಲೆಕ್ಷನ್ ಎಲ್ಲ ಆದಾಗ ದೃಷ್ಟಿ ಇದ್ದಿದ್ದು 100% ಇದ್ದಿದ್ದು ಸಡನ್ ಆಗಿ 1%ಗೋ 2%ಗೋ 5%ಗೋ ಇಳಿದು ಬಿಡುತ್ತೆ, ಎದ್ದಕ್ಕಿದ್ದಾಗೆ ಆಗುತ್ತೆ. ಸೊ ಔಟ್ ಆಫ್ ದ ಬ್ಲೂ ಆ ಥರ ಆದಾಗ ಓಡಿ ಬರ್ತಾರೆ. ಅವಾಗ ಮೋಸ್ಟ್ ಆಫ್ ದ ಟೈಮು ಒಂದ್ ಕಣ್ಣು ವೆಟ್ ಆಗಿರುತ್ತೆ ನಮ್ಮ ಹತ್ರ ಬರೋ ಹೊತ್ತಿಗೆ, ಇನ್ನೊಂದು ಕಣ್ಣಲ್ಲಿ ನೋಡಿದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ರೋಗ ಇರುತ್ತೆ. ಬೇಕಾದಷ್ಟು ಜನಕ್ಕೆ ಈ ತರ ಇರುತ್ತೆ. ಅನ್ಲೆಸ್ ದೇ ಆರ್ ಕಮಿಂಗ್ ಫಾಲೋ ಅಪ್ ವಿತ್ ಅಸ್ ಫ್ರಮ್ ದ ಏಜ್ ಆಫ್ 40 or 45 ನೋಡ್ಕೊಂಡೇ ಬರ್ತಿದ್ರೆ ಇದೇನ್ ಸಡನ್ ಆಗಿ ಏನೋ ಬರೋ ರೋಗ ಅಲ್ಲ. ಯೂಶುವಲಿ ಇದಕ್ಕೇನೋ 2 ಸ್ಟೇಜಸ್ ಬರುತ್ತೆ. ಡ್ರೈ ಟೈಪ್ ಆಫ್ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್, ಇದು ಡಿಟೆಕ್ಟ್ ಮಾಡಿತಾ ಇದ್ರೆ ನಾವು ರೆಗ್ಯುಲರ್ ಆಗಿ, ಡ್ರೈ ಟೈಪ್ ಇಸ್ ನಥಿಂಗ್ ಬಟ್ ನಾನು ಸಾಮಾನ್ಯವಾಗಿ ಹೇಳಿದ ರೋಗಿಗಳಿಗೆ ಒಂದು ಕೂದಲು ನರ್ತಂತೆ ಅಷ್ಟೇ, ಇದು ಏನು ವರಿ ಮಾಡ್ಬೇಕಾಗಿಲ್ಲ. ಇದು ತುಂಬಾ ಜನಕ್ಕೆ ಇರುತ್ತೆ. ಇದು ನಾವು 100 ಜನ ನೋಡಿದ್ರೆ ಅಬೌವ್ ದ ಏಜ್ ಆಫ್ 60 ಒಂದು 10 ಜನಕ್ಕೆ ಇರಬಹುದು ಡ್ರೈ ಟೈಪ್ ಆಫ್ ಡಿಸೀಸ್. ಅದು ನಾವು ಕ್ಲಿನಿಕಲ್ ಆಗಿ ಪರೀಕ್ಷೆ ಮಾಡ್ತಾನೆ ನಮ್ಗೆ ಅದು ಕ್ರಿಸ್ಟಲ್ ಕ್ಲಿಯರ್ ಅದರ ಲಕ್ಷಣಗಳಿರುತ್ತೆ, ಏನು ಮಾಡ್ಬೇಕಾಗಿಲ್ಲ ಪರೀಕ್ಷೆಗಳು, ಮೋಸ್ಟ್ ಬೇಸಿಕ್ ಆಗಿ ಮಾಡಿ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ. ಆದ್ರೆ ನಮ್ಗೆ ಸಂದೇಹ ಬಂದ್ರೆ ಅದು ವೆಟ್ ಟೈಪ್ಗೆ ಟರ್ನ್ ಆಗ್ತಿದೆ ಅಂತ 10ರಲ್ಲಿ ಒಬ್ರು ಡ್ರೈ ಟೈಪ್ ಇರೋರಲ್ಲಿ 10ರಲ್ಲಿ ಒಬ್ಬರಲ್ಲಿ ವೆಟ್ ಟೈಪ್ ಆಗುತ್ತೆ. ವೆಟ್ ಟೈಪ್ ಆಫ್ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜನರೇಷನ್ ಇಸ್ ಎ ಸೀರಿಯಸ್ ಡಿಸೀಸ್. ಡ್ರೈ ಟೈಪ್ ಆಫ್ ಡಿಸೀಸ್ಗೆ ಸಾಮಾನ್ಯವಾಗಿ ಮನೆಯಲ್ಲೇನೆ ಅದು ವೆಟ್ಗೆ ಕನ್ವರ್ಷನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಸಿಂಪಲ್ ಡಿವೈಸಸ್ ಕೊಡ್ತೀವಿ ನಾವು. ಸುಮ್ಮನೆ ಒಂದು ಸ್ಕ್ವೇರ್ಗಳಿರೋ ಅಂತ ಒಂದು ಪೇಪರ್ ಕೊಡ್ತೀವಿ, ಅಲ್ಲಿ ಏನಾದ್ರೂ ಸ್ಕ್ವೇರ್ಗಳು ಇರೆಗ್ಯುಲರ್ ಆಗಿ ಕಾಣಿಸೋದು, ಲೈನ್ಗಳು ಇರೆಗ್ಯುಲರ್ ಕಾಣಿಸೋದು, ಡಿಸ್ಟಾರ್ಷನ್ ಆಗೋದು, ಶ್ಯಾಡೋ ಕಾಣಿಸೋದು, ಏನಾರೋ ಕಾಣಿಸಕ್ ಶುರು ಆದ್ರೆ ಅದು ವೆಟ್ಗೆ ಕನ್ವರ್ಟ್ ಆಗ್ತಿರೋ ಲಕ್ಷಣಗಳಿರುತ್ತೆ. ಮನೆಯಲ್ಲೇ ಡಿಟೆಕ್ಟ್ ಮಾಡುವಂತ ಇದಕ್ಕೆ ಆಮ್ಸ್ಲರ್ ಚಾರ್ಟ್ ಅಂತ ಇದು ನಾವೇ ಕೊಡ್ತೀವಿ ಅವ್ರಿಗೆ. ಇದು ಡ್ರೈ ಟೈಪ್ ನಲ್ಲಿ ಇನ್ ಕೆಲವು ಕಾಸ್ ಏನು, ಮೋಸ್ಟ್ ಆಫ್ ದ ಟೈಮ್ ಏಜಿಂಗ್ ಇಸ್ ಅ ಕಾಸ್, ದರ್ ಇಸ್ ನೋ ಸ್ಪೆಸಿಫಿಕ್ ಕಾಸ್ ಅಂತ. ಆದ್ರೂ ಏಜಿಂಗ್ ನಿಂದ ಕೆಲವು ಸತಿ ನಮ್ಗೆ ಒಂದು ತುಂಬಾ ಮೈಕ್ರೋ ಕ್ವಾಂಟಿಟೀಸ್ ನಲ್ಲಿ ಕೆಲವು ರೇರ್ ಮಿನರಲ್ಸ್ ಅಂಡ್ ವೈಟಮಿನ್ಸ್ ಬೇಕಾಗಿರುತ್ತೆ. ಲೈಕ್ ಬೀಟಾ ಕೆರೋಟಿನ್, ಮಾಲಿಬ್ಡೆನಮ್, ಕಾಪರ್, ಕೆಲವು ಮಿನರಲ್ಸ್, ರೇರ್ ಮಿನರಲ್ಸ್ ನಮ್ಗೆ ತುಂಬಾ ಮೈಕ್ರೋ ಕ್ವಾಂಟಿಟೀಸ್ ಇಲ್ಲಿ ಬೇಕಾಗಿರುತ್ತೆ. ಕೆಲವು ಸತಿ ಡಯಟ್ ಅಲ್ಲಿ ಅದು ಶಾರ್ಟ್ ಇರ್ಬೋದು. ಹಾಗಾಗಿ ಈ ಕೆಲವು ಆಂಟಿ ಆಕ್ಸಿಡೆಂಟ್ಸ್ ಅಂತಕ್ಕಂಥ ಕೆಲವು ವೈಟಮಿನ್ಸ್ ತರ, ಸಿಂಪಲ್ ವೈಟಮಿನ್ ತರ ಒನ್ ಡೇ ತಗೊಳ್ಳಿ ಅಂತ ಹೇಳ್ತೀವಿ, ಚೂರ್ ಹೆಲ್ಪ್ ಆಗಬಹುದು ಇದರಲ್ಲಿ. ಇದು ಡ್ರೈ ಟೈಪ್ ನಲ್ಲಿ. ವೆಟ್ ಟೈಪ್ ಬಂದ ಮೇಲೆ ಯಾವುದು ಹೆಲ್ಪ್ ಆಗಲ್ಲ. ಹಿಂದೆ ಈಗ 20 ವರ್ಷಕ್ಕಿಂತ ಆ ಕಡೆಗೆ 2006ಕ್ಕಿಂತ ಮೊದಲು ಇದಕ್ಕೆ ನಾವು ಲೇಸರ್ ಚಿಕಿತ್ಸೆ ಕೊಡ್ತಿದ್ವಿ. ಏನು ದುರ್ಮಾಂಸ ಇದೆ, ಬ್ಲೀಡಿಂಗ್ ಎಲ್ಲ ತೆಗಿಯಕ್ಕಾಗಲ್ಲ ಅದನ್ನ. ಇದು ಹೆಂಗೆ ಅಂದ್ರೆ ಸೆಂಟರ್ ಪಾಯಿಂಟ್ 99.9% ವಿಷನ್ ಇರೋ ಜಾಗದ ಪಕ್ಕದಲ್ಲೇ ಇರುತ್ತೆ ಇದು. ಅದನ್ನ ನಾನು ಲೇಸರ್ ನಲ್ಲಿ ಚಿಕಿತ್ಸೆ ಕೊಟ್ರೆ ಸೆಂಟರ್ ಪಾಯಿಂಟ್ ಡ್ಯಾಮೇಜ್ ಆಗುತ್ತೆ, ಕೊಲೆಟ್ರಲ್ ಡ್ಯಾಮೇಜ್. ಈಗ ಯುದ್ಧದಲ್ಲಿ ಅವರು ಬ್ರಿಡ್ಜ್ ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಹೋಗ್ತಾರೆ ಆರ್ಮಿನವರು, ಪಕ್ಕದಲ್ಲಿ ಆಸ್ಪತ್ರೆ ಇರುತ್ತೆ ಅಥವಾ ಪಕ್ಕದಲ್ಲಿ ಒಂದು ಸ್ಕೂಲ್ ಇರುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಅದೇ ತರಹ ಇಲ್ಲೂ ಅಷ್ಟೇ, ನಾನು ದುರ್ಮಾಂಸ ಡ್ಯಾಮೇಜ್ ಮಾಡಕ್ ಹೋದ್ರೆ ಅಲ್ಲೇ ಪಕ್ಕದಲ್ಲೇನೆ ಅದರ ಮೋಸ್ಟ್ ವೈಟಲ್ ಆರ್ಗನ್ ಇರುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಸೊ ಹಿಂದೆ ವಿಧಿ ಇರಲಿಲ್ಲ, ಬಿಕಾಸ್ ವಿ ಹ್ಯಾಡ್ ನೋ ಆಲ್ಟರ್ನೇಟಿವ್. ಲೇಸರ್ ನಲ್ಲಿ ಚಿಕಿತ್ಸೆ ಕೊಡ್ತಿದ್ವಿ. ಅದೇನಾಗುತ್ತೆ ಅಂದ್ರೆ ನಾಳೆ ಇದರಿಂದ ರಕ್ತಸ್ರಾವ ಆಗುತ್ತೆ ಅಂತ ನಾನು ಇವತ್ತೇ ಅದಕ್ಕೆ ದುರ್ಮಾಂಸಕ್ಕೆ ಚಿಕಿತ್ಸೆ ಕೊಡಕ್ ಮಾಡಿದ್ರೆ ನಾಳೆ ಹೋಗೋ ದೃಷ್ಟಿ ಇವತ್ತೇ ಹೋಗುತ್ತೆ, ನನ್ನ ಕೈಯಾರನೇ ಹೋಗುತ್ತೆ. ಆ ತರ ಇತ್ತು ಹಿಂದೆ, ಬಿಕಾಸ್ ವಿ ಹ್ಯಾಡ್ ನೋ ಅದರ್ ಆಪ್ಷನ್. ಪೇಷಂಟ್ ಹೇಳ್ತಿದ್ವಿ, ನೋಡಪ್ಪ ಇದು ನೇಚರ್ ಬಿಟ್ರೆ ಹೆಂಗೆಂಗೋ ಅದು ಬ್ಲೀಡಿಂಗ್ ಆಗಿ ಹೆಂಗೆಂಗೋ ಸ್ಕಾರಿಂಗ್ ಆಗಿ ನಿಮ್ಗೆ ಪೂರ್ತಿ ದೃಷ್ಟಿ 100ರಿಂದ 1% ಬರುತ್ತೆ. ಈಗ ನಾನೇನೆ ಇದು ಕಂಟ್ರೋಲ್ಡ್ ವೇ ನಲ್ಲಿ ಡಿಸ್ಟ್ರಾಯ್ ಮಾಡ್ತೀನಿ ಅದನ್ನ, ದುರ್ಮಾಂಸನ. ನಿಮ್ ದೃಷ್ಟಿ ಈಗ 100 ಇರೋದು ಇಮಿಡಿಯೇಟ್ ಆಗಿ 10% ಬರುತ್ತೆ, ಆ 10% ಉಳ್ಕೋಬಹುದು ನಿಮ್ಗೆ ಅನ್ನೋ ಒಂದು ಲಾಜಿಕ್ ಕೊಡ್ತಾ ಇದ್ವಿ ಪೇಷಂಟ್. ಆಮೇಲೆ ತುಂಬಾ ರಿಸರ್ಚ್ ನಡೀತಿತ್ತು, ಯಾಕೆ ಇದು ಬರುತ್ತೆ ರೋಗ ಅಂದ್ರೆ ದೇರ್ ಇಸ್ ಒನ್ ಮೋರ್ ಫ್ಯಾಕ್ಟ್. ನಾನು ಏಜಿಂಗ್ ಹೇಳಿದೆ, ಇನ್ನೊಂದು ಆ ಸ್ಕ್ಯಾವೆಂಜಿಂಗ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದೆ. ಮೂರನೇದು ಏನು ಅಂದ್ರೆ ಈ ತರ ಎಲ್ಲ ಆ ಒಂದು ಪರ್ಟಿಕ್ಯುಲರ್ ಲೇಯರ್, ರೆಟಿನಲ್ ಪಿಗ್ಮೆಂಟ್ ಎಪಿಥೀಲಿಯಲ್ ಲೇಯರ್ ನಲ್ಲಿ ದೋಷ ನಡೀತಿದ್ದಾಗ ಅಲ್ಲೊಂದು ಒಂದು ಕೆಮಿಕಲ್ ಮೀಡಿಯೇಟರ್ಸ್ ರಿಲೀಸ್ ಆಗುತ್ತೆ. ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್ ಅಂತ, ಇಸ್ ಹೈಲಿ ಟೆಕ್ನಿಕಲ್ ಮ್ಯಾಟರ್ ಇದು, VEGF ಅಂತ ಹೇಳ್ತೀವಿ. ಅದೊಂದು ಕೆಮಿಕಲ್ ರಿಲೀಸ್ ಆಗ್ತಾ ಇರುತ್ತೆ.
ಈಗ ಲಾಸ್ಟ್ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಒಂದು 35-40 ವರ್ಷದ ಆ ರೇಂಜ್ ನಲ್ಲಿ ಅದೆಲ್ಲ ತುಂಬಾ ರಿಸರ್ಚ್ ನಡೀತಿತ್ತು. ಆಮೇಲೆ ಅದಕ್ಕೆಲ್ಲ ತುಂಬಾ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮಾಡಿ ಅರೌಂಡ್ 2004-5 ಆ ರೇಂಜ್ ನಲ್ಲಿ ಈ ಮೆಡಿಸಿನ್ಸ್ ಮಾರ್ಕೆಟ್ ಬಂದ್ವು. ಆ ವೆಜೆಫ್ ಅನ್ನೋದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಕೆಲವು ಮೆಡಿಸಿನ್ಸ್, ಆದ್ರೂ ತುಂಬಾ ಮೈಕ್ರೋ ಡೋಸಸ್ ನಲ್ಲಿ ಕಣ್ಣಿಗೆ ಒಳಗಡೆ ಕೊಡ್ತಕ್ಕಂಥ ಇಂಜೆಕ್ಷನ್ಸ್. ಈ ಇಂಜೆಕ್ಷನ್ಗಳು ಇವಾಗ ಮಾರ್ಕೆಟ್ ನಲ್ಲಿ ಇವೆ. ಇದರಲ್ಲಿ ಸುಮಾರು ಟೈಪ್ಸ್ ಇದೆ. ಸದ್ಯಕ್ಕೆ ಈ ಮೆಡಿಸಿನ್ಸ್ ಗಳ ಲೈಫ್ ಏನಿದೆ 1 ಮಂತ್ ಮಾತ್ರ ಇದೆ. ಅಂದ್ರೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಇಂಜೆಕ್ಷನ್ಸ್ ಕೊಡಬೇಕು. ಸಾಧಾರಣವಾಗಿ ಈಗೆಲ್ಲ ಒಂದು ನಮ್ಮದಾದ ಪ್ರೊಫೆಷನಲ್ ಬಾಡೀಸ್ ಇರುತ್ತೆ, ಮತ್ತೆ ಕ್ರೈಟೀರಿಯಾ ಏನು ಚಿಕಿತ್ಸೆ ಸಕ್ಸಸ್ ಆಗಿದೆ ಅನ್ನೋದಕ್ಕೆ ಕ್ರೈಟೀರಿಯಾ ಏನು, ಇದನ್ನೆಲ್ಲ ನಾವು ಗೊತ್ತು ಮಾಡಿಕೊಂಡು ಮಿನಿಮಮ್ 1 ತಿಂಗಳ ಗ್ಯಾಪ್ ನಲ್ಲಿ 3 ಇಂಜೆಕ್ಷನ್ ಕೊಡೋದು ಅಂತ ಕೆಲವು ಮಾಡ್ಕೊಂಡಿದೀವಿ. ಇನ್ ಕೆಲವು ಬಂದಿರೋ ಮಾಲಿಕ್ಯೂಲ್ಸ್ಗೆ ಮಿನಿಮಮ್ 40 ದಿವಸಗಳ ಗ್ಯಾಪ್ ನಲ್ಲಿ ಮಿನಿಮಮ್ ಒಂದು 5 ಇಂಜೆಕ್ಷನ್ ಕೊಡಬೇಕು ಅಂತ ನಾವು ಗೊತ್ತು ಮಾಡ್ಕೊಂಡಿದೀವಿ. ಆದರೂ ಸಹ ಪ್ಲಸ್ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ಅಂತ ಇದೆ. ಈ ಪೇಷಂಟ್ಸ್ಗಳು ಇಟ್ ಇಸ್ ಇಂಪೋಸಿಂಗ್ ವೆರಿ ಹೆವಿ ಕಾಸ್ಟ್ ಆನ್ ದ ಪೇಷಂಟ್. ಎಲ್ಲೋ ಒಂದ್ ಕಡೆ ಕಾಸ್ಟ್ ಎಫೆಕ್ಟಿವ್ ಆಗೋವರೆಗೆ ಇವನ್ನೆಲ್ಲ ಒಪ್ಕೋಬೇಕಾಗತ್ತೆ. ಮತ್ತೆ ಒಂದಲ್ಲ ಒಂದು ದಿನ ಭಾರತ ಅದಕ್ಕಾಗಿ ಸಿದ್ಧ ಬರ್ತಾ ಇದೆ. ಈಗ ಕೆಲವು ಆ ಪೇಟೆಂಟ್ಸ್ ಗಳನ್ನ ಸ್ವಲ್ಪ ಬೈಪಾಸ್ ಮಾಡೋದಕ್ಕೆ ಈ ಬಯೋಸಿಮಿಲರ್ಸ್ ಅಂತ ಹೇಳ್ತಾರೆ. ಈಗ ಜಸ್ಟ್ ಲೈಕ್ ಈಗ ನಿಂಬೆಹಣ್ಣು ಆರೆಂಜ್ ಅಥವಾ ನಿಮ್ಗೆ ಮೋಸಂಬಿ ಚಕ್ಕೋತ ಚೂರು ವ್ಯತ್ಯಾಸ ಇರುತ್ತೆ ಅಷ್ಟೇ. ಅದಕ್ಕೆ ಅಂದ್ರೆ 90% ಇಟ್ ವಿಲ್ ಡೂ ದ ಹೆರಳೆ ಹಣ್ಣು ಮೋಸಂಬಿ ತುಂಬಾ ಕ್ಲೋಸ್ ಬರುತ್ತಲ್ಲ, ಆ ತರ ಬಯೋಸಿಮಿಲರ್ ಅಂತ ಒಂಚೂರು ರೂಲ್ ನ ನುಸಿದು ಒಂಚೂರು ಹೆಚ್ಚು ಕಮ್ಮಿ ಇರುವಂತ ಮಾಲಿಕ್ಯೂಲ್ ಪ್ರಿಪೇರ್ ಮಾಡ್ತಾರೆ. 99% ಇಟ್ ವಿಲ್ ವರ್ಕ್ ಲೈಕ್ ಪ್ರೀವಿಯಸ್ ಒನ್ ಅಟ್ ಫ್ರಾಕ್ಷನ್ ಆಫ್ ದ ಕಾಸ್ಟ್. ಅದೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಆಗ್ತಾ ಇದೆ. ಸೆಕೆಂಡ್ ಒರಿಜಿನಲ್ ಬರ್ತಾ ಇದೆ. ಹೌದು, 100% ಬರ್ತಾ ಇದೆ. ಬಹುಶಃ ಡಾಕ್ಟರ್, ಹೀಗೆ ನಾವು ಚರ್ಚೆ ಮಾಡ್ತಾ ಹೋದ್ರೆ ತುಂಬಾ ವಿಷಯಗಳು ಹೇಳ್ಬೋದು. ಆದ್ರೆ ಇವತ್ತಿನ ಒಂದು ಸಮಯದ ಮಿತಿಯಲ್ಲಿ ಏನು ಹಿರಿಯ ನಾಗರಿಕರಿಗೆ ಸಮಸ್ಯೆ ಕಾಡುತ್ತೆ, ಬಹಳ ವಿಶೇಷವಾಗಿ ಗೊತ್ತಾಗದೆ ಬಂದು ಡ್ಯಾಮೇಜ್ ಮಾಡ್ತಕ್ಕಂಥ ಮ್ಯಾಕ್ಯುಲರ್ ಡಿಸಾರ್ಡರ್ ಬಗ್ಗೆ ತಾವು ಮಾಹಿತಿ ಕೊಟ್ಟಿದ್ದೀರಿ. ಬೇಗ ಅವರು ಬಂದು ತೋರಿಸ್ಕೊಳ್ಳಿ, ಅವರ ಕಣ್ಣಿನ ಆರೋಗ್ಯವನ್ನು ರಕ್ಷಿಸ್ಕೊಳ್ಳಿ ಅಂಥೇಳಿ ನಾವು ಹಾರೈಸ್ತೇವೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಡಾಕ್ಟರ್ ರವಿಶಂಕರ್ ಅವರೇ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ. ಇದುವರೆಗೆ ಹಿರಿಯ ನಾಗರಿಕರಲ್ಲಿ ಕಂಡುಬರುವ ಕಣ್ಣಿನ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಕೆವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.